ಮಾಡ್ಕೊಂಡು ಹೋಗ್ಬೋದು. ನಮ್ಮ ರೈತರು ಕಬ್ಬು ಬೆಳೆಯೋದನ್ನ ಬಿಟ್ಬಿಟ್ರೆ ಇಫೆಕ್ಟ್ ಆಗಲ್ವಾ? ಖಂಡಿತ ಆಗುತ್ತೆ. ಯಾಕಂದ್ರೆ ಹೊರಗಡೆಯಿಂದ ಇದು ಮಾಡಿದಾಗ ಕಾಸ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಅದು ಎಲ್ಲ ಅದು ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಆಲ್ಕೋಹಾಲ್ ಕನ್ಸಂಪ್ಷನ್ ಕಮ್ಮಿ ಆಗಲ್ಲ. ಇಂಪ್ಯಾಕ್ಟ್ ಅಂತೂ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ. ನೀವು ಇಫ್ ಯು ಆರ್ ಬ್ರಿಂಗಿಂಗ್ ಇದು ಸರ್ಕಾರಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ಬಿಗ್ ಇಂಪ್ಯಾಕ್ಟ್ ಆಗುತ್ತೆ. ಅವಾಗ ಸರ್ಕಾರ ಏನು ಮಾಡೋದು? ರೈತರು ಸರ್ಕಾರ ಪರಿಸ್ಥಿತಿ ಹೇಗೆ ಲಾಭ ತಗೋಬೇಕು? ಸರ್ಕಾರಕ್ಕೆ ಎಲ್ಲಿ ಇದು ಎಷ್ಟು ಚೆನ್ನಾಗಿದೆ ಪಾಯಿಂಟ್ ಅಂದರೆ, ನಮ್ಮ ರೈತರು ಮೂಲೆಗೆ ತಳ್ಳಿಬಿಡ್ಬೋದು. ಯಾಕೆಂದರೆ ಸರ್ಕಾರ ರೈತರು ಸ್ಟಾಪ್ ಮಾಡ್ಬಿಡ್ತಾರೆ ಅಂತ ಇಟ್ಕೊಳ್ಳಿ ಕಬ್ಬನ್ನ. ಸರ್ಕಾರ ಆಲ್ಕೋಹಾಲ್ ರಫ್ತು ಮಾಡ್ಕೊಳ್ಳುತ್ತೆ, ಟ್ಯಾಕ್ಸ್ ಅಂತೂ ಅಷ್ಟೇ ಕಲೆಕ್ಟ್ ಮಾಡುತ್ತೆ, ಮಾಡ್ಕೊಳ್ಳುತ್ತೆ. ಆಯಿತಾ, ಸರ್ಕಾರಕ್ಕೆ ಏನು ನಷ್ಟ ಆಗಲ್ಲ. ಬಟ್ ಸರ್ಕಾರ ನಡೆಸ್ತಾ ಇದ್ದಾರಲ್ಲ, ಅವರೇ ಶುಗರ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ. ಅವ್ರ ಶುಗರ್ ಫ್ಯಾಕ್ಟ್ರಿಗಳು ಸೊ ಸರಿಯಾಗಿ ಇದು ಮಾಡಿದ್ರೆ. ಬಟ್ ಏನಂದ್ರೆ ಸರ್, ಈಗ ಸರ್ಕಾರಕ್ಕೂ ಬರ್ಡನ್ ಆಗ್ಬೋದು. ಯಾಕಂದ್ರೆ ಜಾಸ್ತಿ ದುಡ್ಡನ್ನ ಅಲ್ಲಿ ನಾವು ಎಕ್ಸ್ಪೆನ್ಸ್ ಮಾಡಬೇಕು. ಸರ್ಕಾರ ಜನರಿಗೆ ಸರ್ಕಾರನೇ ಬರ್ಡನ್. ಆಯಿತಾ, ಸರ್ಕಾರ ನಮ್ಮ ಸರ್ಕಾರದಲ್ಲಿ ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಈಸ್ ನಾಟ್ ರಿಕ್ವೈರ್ಡ್ ಇನ್ ಅವರ್ ಸರ್ಕಾರ. ಎಷ್ಟೊಂದು ಡಿಪಾರ್ಟ್ಮೆಂಟ್ ಬೇಕಾಗಿಲ್ಲ. 50% ಆಫ್ ದ ಡಿಪಾರ್ಟ್ಮೆಂಟ್ನ ತೆಗೆದಾಕ್ಬೋದು. ನಾವೇನು ಆಗ್ಬಿಟ್ಟಿದೆ ಅಂದರೆ, ಸರ್ಕಾರ ನಾವು ಎಫಿಷಿಯನ್ಸಿ ಆಪ್ಟಿಮೈಸೇಷನ್ ಮಾಡಲೇ ಇಲ್ಲ. ಅರ್ಜೆಂಟೈನಾ ಕೇಳಿದ್ದೀರಾ? ಅರ್ಜೆಂಟೈನಾ ನಮ್ಮ ಇಂಡಿಯಾದಲ್ಲಿ ಯಾವ ಮೀಡಿಯಾದಲ್ಲೂ ಬರಲಿಲ್ಲ. ಅರ್ಜೆಂಟೈನಾದಲ್ಲಿ 2 ವರ್ಷದಿಂದ ಅರ್ಜೆಂಟೈನಾ ಎಕಾನಮಿ ಡ್ರಾಪ್ ಬಿದ್ದೋಗ್ಬಿಟ್ಟಿತ್ತು, ಫುಲ್ ಬಿದ್ದೋಗಿತ್ತು. ಝೇವಿಯರ್ ಮಿಲಿ ಅಂತ ಕರೆಂಟ್ ಪ್ರೆಸಿಡೆಂಟ್ ಅವ್ರು ಬಂದುಬಿಟ್ಟು ಸರ್ಕಾರದ ಡಿಪಾರ್ಟ್ಮೆಂಟ್ಸ್ನ 55% ಕಟ್ ಮಾಡಾಕ್ಬಿಟ್ರು. ಅಂದರೆ ಎಷ್ಟೊಂದು ಡಿಪಾರ್ಟ್ಮೆಂಟ್ನೇ ಇದು ಮಾಡಿಬಿಟ್ಟು ಎಲ್ರಿಗೂ VRS ಕೊಟ್ಬಿಟ್ಟು ಕಳಿಸ್ಬಿಟ್ರು. ಈಸ್ ರನ್ನಿಂಗ್ ಬೈ ವಿತ್ 50% ಆಫ್ ದ ಗೌರ್ಮೆಂಟ್ ಇನ್ ಎ ಎಫಿಷಿಯಂಟ್ ವೇ. ಅವ್ರ GDP ಲಾಸ್ಟ್ 1 ಇಯರಿಂದ ದೇ ಹ್ಯಾವ್ ಬಿಕಮ್ ಪಾಸಿಟಿವ್, ವೆರಿ ವೆರಿ ಪಾಸಿಟಿವ್. 1% ಓದಿಬೇಕಾರೆ. ಸೊ ಹಂಗೆ ನಮ್ಮ ದೇಶದಲ್ಲೂ ಎಷ್ಟೊಂದು ಗೌರ್ಮೆಂಟದು ನಿಗಮಗಳಿದೆ, ಎಷ್ಟೊಂದು ನಿಷ್ಕ್ರಿಯವಾದ ಎಷ್ಟೊಂದಿದೆ. ವೇಸ್ಟ್ ಆಫ್ ಮನಿ ಅಂತ 100% ವೇಸ್ಟ್ ಆಫ್ ಮನಿ, 100% ವೇಸ್ಟ್ ಆಫ್ ಮನಿ. ಸರ್ಕಾರದ್ದು ನಾನು ಕೆಲವು ಹಿಂದೆ ನೋಡಿದ್ದೀನಿ, ದೇವಸ್ಥಾನಕ್ಕೆ ಹೋಗಿ ದುಡ್ಡು ಕೊಡ್ತಾರೆ, ಜನರು ಕೊಡ್ತಾರಲ್ಲ, ಮಠಗಳಿಗೆ ದುಡ್ಡು ಕೊಡ್ತಾರೆ. ಆನ್ ಹೂಸ್ ಕನ್ಸೆಂಟ್ ಆರ್ ದ ಗಿವಿಂಗ್ ಮನಿ? ಸರ್ಕಾರ ಇರೋದೇನು? ಗೌರ್ನಮೆಂಟ್ ಅಂದ್ರೆ ಏನು? ಗವರ್ನೆನ್ಸ್ ಮಾಡೋಕ್ಕೆ. ನೀನು ಹೋಗಿ ದಾನ ಮಾಡುವಂತಲ್ಲ, ಜನರು ನೋಡ್ಕೋಪ. ಎಷ್ಟು ಮಠಗಳು ಕೊಟ್ಟಿದ್ದಾರೆ, ಎಷ್ಟು ಇದಕ್ಕೆ ಕೊಟ್ಟಿದ್ದಾರೆ, ಜನ ಕೊಡ್ತಾರೆ. ಜನರ ಯೋಗಕ್ಷೇಮ ಮಾಡ್ಕೊಳ್ಳೋದು ಎಷ್ಟೊಂದು. ಅದು ಎಲ್ಲ ಮಸೀದಿ, ಚರ್ಚು ಎಲ್ಲದೂ ಸೇರಿಸಿ ಹೇಳ್ತಾ ಇರೋದು. ಆಯ್ತಾ, ಎಲ್ಲ ಏನಕ್ಕೆ ಸಮಿತಿಗಳು? ಇಟ್ಸ್ ಆಲ್ ವೇಸ್ಟ್ ಆಫ್ ಮನಿ. ಏನಕ್ಕೆ ನಿಗಮ ಮಂಡಳಿಗಳು? ಟೆಲ್ ಮಿ ಒನ್ ಗುಡ್ ರೀಸನ್ ಆಫ್ ನಿಗಮ ಮಂಡಳಿ. ಏನಕ್ಕೆ ನಿಗಮ ಮಂಡಳಿ ಗೊತ್ತಾ? ಇವ್ರಿಗೆ ಎಲೆಕ್ಷನ್ ಕೆಲಸ ಮಾಡಿರ್ತಾರಲ್ಲ, ಅವ್ರಿಗೆ ಏನಾರ ಒಂದು ಪೋಸ್ಟ್ ಕೊಡೋಕ್ಕೆ ನಿಗಮ ಮಂಡಳಿ. ಅವ್ರಿಗೊಂದು ಕಾರು, ಅವ್ರಿಗೊಂದು ಡ್ರೈವರು, ಅವ್ರಿಗೊಂದು ಮನೆ ಓಡಾಡಕ್ಕೆ. ಯಾಕೆ? ವೈ? ಇಟ್ಸ್ ವೇಸ್ಟ್ ಆಫ್ ಮನಿ, ಟೋಟಲ್ ವೇಸ್ಟ್ ಆಫ್ ಮನಿ. ಈ ಥರದ್ದು ಎಷ್ಟಿದೆ ಲೆಕ್ಕ ಹಾಕೊಂಬನ್ನ. ಕರ್ನಾಟಕ ಗೌರ್ಮೆಂಟಲ್ಲಿ ಎಷ್ಟಿದೆ? ಕರ್ನಾಟಕ ಅಲ್ಲ, ಇಂಡಿಯಾದಲ್ಲೇ ಹೇಳ್ತಾ ಇರೋದು. ಇಡೀ ಇಂಡಿಯಾದಲ್ಲಿ ಎಷ್ಟು ಈ ಥರ ಇನ್ಎಫಿಷಿಯಂಟ್ ಇದಿದೆ. ಆಲ್ಮೋಸ್ಟ್ 30-35% ಆಫ್ ದ ಮನಿ ಇಸ್ ಗೋಯಿಂಗ್. ಸರ್ಕಾರ ನಿಗಮ ಮಂಡಳಿಯವರು ಏನು ಕೆಲಸ ಮಾಡ್ತಾರೆ ಅಂತ ನಾನು ನಿಗಮ ಮಂಡಳಿ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಈವನ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸು ಕೂಡ ಇದೆ ಹೇಳ್ತೀನಿ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸು ಯಾಕೆ ಬೇಕು? ಓಕೆ ಹೇಳಿ, ಶುಗರ್ ಮಿನಿಸ್ಟ್ರಿ ಯಾಕೆ ಬೇಕು? ಟೆಲ್ ಮಿ. ಒನ್ IAS ಆಫೀಸರ್ ಕ್ಯಾನ್ ಡೂ ಇಟ್. ಮಿನಿಸ್ಟ್ರಿ ಯಾಕೆ ಕ್ರಿಯೇಟ್ ಆಗಿದೆ ಶುಗರ್ಗೆ? ಸೊ ಹೇಳಿ ಎಲ್ಲ ಮಾಡಲಿ. ಶುಗರ್ ಮಿನಿಸ್ಟ್ರಿ ಆಗಬೇಕು. ಅಗ್ರಿಕಲ್ಚರ್ ಮಿನಿಸ್ಟ್ರು ಒಂದು ಸಾಕು. ಅಗ್ರಿಕಲ್ಚರ್ ಇರ್ತಾನೆ, ಒಂದು ಅಗ್ರಿಕಲ್ಚರ್ ಮಿನಿಸ್ಟ್ರಿ ಸಾಕು. ಯಾಕೆ ಆರ್ಟಿಕಲ್ಚರ್ ಮಿನಿಸ್ಟ್ರು ಇದೆ? ಸಪ್ರೇಟ್ ಶುಗರ್ ಮಿನಿಸ್ಟ್ರಿ ಯಾಕೆ? ಸಪ್ರೇಟ್ ಶುಗರ್ ಮಿನಿಸ್ಟ್ರಿ ಆಗಿದೆ. ಈಗ ಎಷ್ಟೊಂದು ಮಿನಿಸ್ಟ್ರಿಗಳು ಈಸ್ ನಾಟ್ ನೀಡೆಡ್. ಜಸ್ಟಿಫೈ ಮಾಡಲಿ ಏನಕ್ಕೆ? ಇವ್ರಿಗೂ ಇಷ್ಟು ಜನ ಗೆಲ್ತಾರೆ, ಇಷ್ಟು ಜನಕ್ಕೆ ಒಂದು 30% ಜನಕ್ಕೆ ಮಿನಿಸ್ಟ್ರು ಕೊಡಬೇಕು. ಅದು ಹುಚ್ಚು.
ನಮ್ಮ ಜನನೂ ಅರ್ಥ ಮಾಡ್ಕೊಳ್ಳಲ್ಲ. ನಮ್ಮ ಜನಕ್ಕೆ ಲಾಜಿಕಲಾಗಿ ಥಿಂಕ್ ಮಾಡೋದ ಇದೇ ಹೊಟ್ಟೋಗ್ಬಿಟ್ಟಿದೆ. ಆಯ್ತು ಸರ್, ಈಗ ರೈತರು ಶ್ರೀಮಂತರಾಗೋದು ಹೇಗೆ? ಇವತ್ತಿನ ಸಿಸ್ಟಮಲ್ಲಿ ಅವನ ಮನೆಗೆ ಅವನ ಊರಿಗೆ ಬೆಳ್ಕೊಂಡ್ರೆ ಮಾತ್ರ ಈ ವಿಲ್ ಗ್ರೋ. ಇನ್ನು ಈ ಕರೆಂಟ್ ಪ್ರಾಕ್ಟೀಸಸ್, ಅಗ್ರಿಕಲ್ಚರ್ ಪ್ರಾಕ್ಟೀಸಸ್, ಮಾಡರ್ನ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ಏನು ವೆಸ್ಟರ್ನ್ ಫಾರ್ಮಿಂಗ್ ಹಾಕಿದಾರಲ್ಲ, ಅದರಿಂದ ಯಾವುದೇ ಕಾರಣಕ್ಕೂ ಅವನು ಮೇಲ್ ಬರೋಲ್ಲ, ಯಾವುದೇ ಕಾರಣಕ್ಕೂ ದುಡ್ಡು ಮಾಡಲ್ಲ. ಹೇಳಿ ಎಷ್ಟು ಜನ ರೈತರು ದುಡ್ಡು ಮಾಡಿದ್ದಾರೆ ಇವತ್ತು? BPL ಆಲ್ಮೋಸ್ಟ್ 99% ರೈತರು BPL ಅಲ್ಲಿ ಇದ್ದಾರಲ್ಲ. ಚಾನ್ಸೇ ಇಲ್ಲ ಈ ಸಿಸ್ಟಮಲ್ಲಿ ಅವ್ನು ಯಾವತ್ತಿಗೂ ಮಾಡೋಕ್ಕಾಗಲ್ಲ ದುಡ್ಡು. ಸೊ ಸರಳ ಸೂತ್ರ ಹೇಳ್ಬೋದಾ ನೀವು? ಸರಳ ಹೆಂಗೆ ರೈತರು ದುಡ್ಡು ಮಾಡೋದು ಹೆಂಗೆ, ಅವರು ಸ್ಟೇಬಲ್ ಆಗೋದು ಹೆಂಗೆ? 4-5 ಸತಿ ಹೇಳಿದ್ದೀನಿ ಆಲ್ರೆಡಿ ಸರಳ ಸೂತ್ರ. ಅವರ ಮನೆಗೆ, ಅವ್ರ ಊರಿಗೆ ಅವರಷ್ಟೇ ಬೆಳ್ಕೋಬೇಕು. ಎಕ್ಸಸ್ನ ಸಂತೆಯಲ್ಲಿ ಮಾರಾಟ ಮಾಡ್ಕೋಬೇಕು. ಬಹು ಬೆಳೆ ಮಾಡಬೇಕು. ಬಹು ಬೆಳೆ ಡೈರೆಕ್ಟ್ ತಿನ್ನೋ ಅಂಥದ್ದು, ನೀವೇ ಅಡುಗೆ ಮಾಡ್ಕೊಂಡು ತಿನ್ನೋ ಅಂಥದ್ದು. ನಿಮ್ಮೂರಲ್ಲಿ ಏನು ಕನ್ಸ್ಯೂಮ್ ಮಾಡ್ತಾರೋ ಅದು ಬೆಳಿಬೇಕು. ಮತ್ತು ಆಡು, ಮೇಕೆ, ಕುರಿ, ಕೋಳಿ, ಹಸುಗಳು, ಇದನ್ನು ಸಮಗ್ರ ಕೃಷಿಲಿ ಇವೆಲ್ಲ ಬರ್ತವೆ. ಇದನ್ನೆಲ್ಲ ಶುರು ಮಾಡಿಕೊಂಡ್ರೆ ಒಂದಲ್ಲ ಇನ್ಕಮ್ ಬರುತ್ತೆ. ನಮ್ಮ ಊರಿಂದ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ಸ್ಮಾರ್ಟ್ ಫಾರ್ಮರ್, ನನ್ನ ಜಮೀನು ಹಿಂಭಾಗ ಇದ್ದಾನೆ, ಮಹೇಶ್ ಅಂತ ಹೇಳಿ ಹೆಸರು, ಆಯಿತಾ. ಎಷ್ಟು ಹಾರ್ಡ್ ವರ್ಕರ್ ಅಂದರೆ, ಅವ್ನು ನನ್ನ ಜಮೀನಿಗೆ 1/2 ಎಕರೆ ಇಟ್ಕೊಂಡಿದ್ದಾನೆ ಜಮೀನು. ಅಲ್ಲಿ ಮನೆ ಹತ್ರ ಮೋಟ್ರ್ ಹಾಕ್ಸಿದ್ದಾನೆ. ಅಲ್ಲಿಂದ 2 ಕಿಲೋಮೀಟ್ರು ಪೈಪ್ ತೊಗೊಂಬಂದು ಇಲ್ಲಿ ನೀರು ಹಾರಿಸ್ತಾನೆ. ಆ ಜಮೀನಲ್ಲಿ ಏನು ಬೆಳಿತಾನೆ ಗೊತ್ತಾ? ಕುರಿ ಸಾಕ್ತಾನೆ, ಆಯಿತಾ. ಕುರಿಗಳಿಗೆ ಏನು ಬೇಕೋ ಮೇವು ಅದು ಬೆಳ್ಕೊಳ್ತಾನೆ 1/2 ಎಕರೆಯಲ್ಲಿ ವರ್ಷ ಪೂರ್ತಿ. ಡಿಫ್ರೆಂಟ್ ಧಾನ್ಯಗಳೆಲ್ಲ ಬೆಳಿತಾನೆ. 10 ಕುರಿ ತರ್ತಾನೆ ವರ್ಷಕ್ಕೆ, ಆಯಿತಾ. 10 ಕುರಿ ಸ್ಟಾಲ್ ಫೀಡಿಂಗ್ ಅಂದರೆ ಕಟ್ಟಿದ ಜಾಗದಲ್ಲಿ ಅದಕ್ಕೆ ಇದು ಮಾಡ್ತಾನೆ. ಯಾರಿಗೂ ತೋರಿಸೋದಿಲ್ಲ ಅದನ್ನು, ಕಣ್ಣಾಗುತ್ತೆ ಇದು ಅಂತ ಏನೋ ಸೆಂಟಿಮೆಂಟ್ ಅಂತ. ರಂಜಾನ್ ಟೈಮ್ ಕರೆಕ್ಟಾಗೆ, ಬಕ್ರೀದ್ ರಂಜಾನ್ ಟೈಮ್ಗೆ ಕರೆಕ್ಟಾಗೆ ಆ 200 ಕುರಿಗಳು ಇಲ್ಲ ನಾಟಿ ಮರಿಗಳು ಯಾವುದೋ ತಂದಿರ್ತಾನಲ್ಲ, ಒಂದೊಂದು ಕುರಿ ಏನಿಲ್ಲ ಅಂದರೆ ಲಾಸ್ಟ್ ಇದರಲ್ಲಿ ಬಿಡ್ ಏನಿಲ್ಲ ಅಂದರೂ ಅವನು 10 ಲಕ್ಷ ರೂಪಾಯಿ, 7ರಿಂದ 10 ಲಕ್ಷ ರೂಪಾಯಿ ಮಾಡ್ತಾನೆ. 1/2 ಎಕರೆ ಅವನು ಕಬ್ಬು ಬೆಳೆದಿದ್ರೆ ಅವನು ಇವತ್ತು ಏನಿಲ್ಲ, 20,000. ನಂಗೆ ಗೊತ್ತಿಲ್ಲ ಮಹೇಶ್ ನೋಡ್ತಿದ್ದಾನೋ ಇಲ್ಲೋ. ಅವ್ನು ಏನಿಲ್ಲ ಅಂದರೂ 1 ಕೋಟಿ ಮೇಲೆ ಸರ್ಕ್ಯುಲೇಟ್ ಮಾಡ್ತಾನೆ ಊರಲ್ಲಿ. ಅದು ಬಿಟ್ಟ ಕಬ್ಬು ಬೆಳೆದಿದ್ರೆ ಅವ್ನು ಈ ಥರ ಆಗ್ತಾ ಇದ್ನಾ? ಇವತ್ತು ಅಲ್ಲಿ ಸಾಲ ಇಲ್ಲಿ ಸಾಲ ಅಂದ್ಕೊಂಡು ಪಾಪ ಹಾಳಾಗ್ಬಿಡ್ತದೆ. ಬಟ್ ಅವ್ನು ನೋಡೋಕ್ಕೂ ಎಷ್ಟು ಚೆನ್ನಾಗಿದ್ದಾನೆ ಗೊತ್ತಾ, ಎಷ್ಟು ಕಟ್ಮಸ್ತಾಗಿದ್ದಾನೆ, ಎಷ್ಟು ಇದಾಗಿದ್ದಾನೆ. ಸೊ ದಟ್ ಈಸ್ ಹೌ ನಮ್ಮ ರೈತರಂಗ. ಸೊ ಈಸಿ ವೇಗಳಿದೆ, ಅದನ್ನು ನಾವು ಫೈಂಡ್ ಮಾಡಬೇಕು. ಆಮೇಲೆ ತೀರಾ ಇನ್ವೆಸ್ಟ್ ಮಾಡುವಂಥದ್ದು ಏನು ಬೇಕಾಗಿಲ್ಲ ಅಂತ ಹೇಳ್ತೀರಿ? ಈಸಿ ವೇ ಅಲ್ಲೇ ಮಾಡ್ಬೋದು, ತುಂಬ ಇನ್ವೆಸ್ಟ್ಮೆಂಟು ಬೇಡ. ಅಪ್ಲೈ ಮಾಡಬೇಕು ಲಾಜಿಕ್. ಯಾವ ಸೀಸನ್ಗೆ ಈಗ ಅಮೆರಿಕಾದಲ್ಲಿ ವರ್ಷಪೂರ್ತಿ ಕುಂಬಳಕಾಯಿ ಬೆಳೆಯಲ್ಲ. ಈಗ ನಡೀತಿದೆ ಹಾಲೋವಿನ್ ಅಂತ ಕುಂಬಳಕಾಯಿ. ಇದು ನಮ್ಮಲ್ಲಿ ಪಕ್ಷ ಮಾಡ್ದಂಗೆ ಕರ್ನಾಟಕದಲ್ಲಿ ಅಲ್ಲಿ ಹಾಲೋವಿನ್ ಅಂತ ಮಾಡ್ತಾರೆ, ಡಿಫ್ರೆಂಟ್ ಥರ. ಅದು ಪಕ್ಷ ಥರ ಅವ್ರದ್ದು ಹಿರಿಯರನ್ನ ನೆನೆಸ್ಕೊಳ್ಳೋ ಥರ ಇದೆಲ್ಲ. ಕುಂಬಳಕಾಯಿ ಅದಕ್ಕೆ ಮಾತ್ರ ಸೀಸನ್ಗೆ ಮಾತ್ರ ಬೆಳೀತಾರೆ, ಡಿಮ್ಯಾಂಡ್ ಆಗುತ್ತೆ. ಮತ್ತು ಕ್ರಿಸ್ಮಸ್ಗೆ, ಥ್ಯಾಂಕ್ಸ್ ಗಿವಿಂಗ್ ಕ್ರಿಸ್ಮಸ್ ಅಂತ ಬರುತ್ತೆ ಡಿಸೆಂಬರಲ್ಲಿ, ಆವಾಗ ಟರ್ಕಿ ಮಾಡ್ತಾರೆ. ಟರ್ಕಿ ಕೋಳಿಗಳನ್ನ ಆ ಸೀಸನ್ಗೆ ಬೆಳೀತಾರೆ ವರ್ಷ ಫುಲ್. ಸೊ ಸೀಸನ್ ವೈಸ್ ಮಾಡಬೇಕು. ಇನ್ನು ಇವತ್ತು ಕಬ್ಬು ಹೆಂಗೆ ಗೊತ್ತಾ ನಮ್ಮ ರೈತರು, ಇವತ್ತು ಟೊಮೊಟೊ 50 ರೂಪಾಯಿ ಓಡ್ತು, 60, 100 ಆಗೋಯ್ತು ಅಂದ್ಬಿಟ್ಟು ಚಕ್ಕನ ತಂದು ಹಾಕ್ಬಿಟ್ಟಿರ್ತಾರೆ. ಇದಕ್ಕೆ ಎಲ್ಲರೂ ಬೆಳೆಯೋದು ಹೋಲ್ ಅಂಡ್ ಸೋಲ್ ಹಂಗೆ. ಸೊ ಅದು ನಿಮಗೆ ಬೆಳೆ ಜಾಸ್ತಿ ಆದಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಊರಲ್ಲಿ ಯಾವಾಗ ಹಬ್ಬ ಇದು ಅಂತ ಟೈಮ್ಗೆ ಊರಿಗೆ ನಾವು ಕುರಿ ಕೋಳಿಗಳು ಮಾಡ್ಕೊಂಡ್ರೆ ಊರಿಗೆ ಸಾಕು. ಸಿಂಪಲ್ ಥಿಂಕ್ ಮಾಡ್ಬೇಕಷ್ಟೇ, ತುಂಬ ಏನು ಕಾಂಪ್ಲಿಕೇಟೆಡ್ ಇಲ್ಲ ಇಲ್ಲಿ. ಸರ್, ನೀವು ಅಮೆರಿಕಾದಲ್ಲಿ ಇದ್ದವರು ಅಥವಾ ಹೋಗಿ ಬಂದವರು? ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಅಮೆರಿಕಾದಲ್ಲೇ ಇದ್ದೆ. ನನ್ನ ಅಲ್ಲಿ ಸಾಫ್ಟ್ವೇರ್ ಕಂಪ್ನಿ ಇತ್ತು ನಂದು. ಅಲ್ಲೇ ಸುಮಾರು ವರ್ಷಗಳಿದ್ದೆ. ಅಮೆರಿಕಾ, ಲಂಡನ್ನಲ್ಲಿದ್ದೆ, ಇಸ್ರೇಲಲ್ಲಿದ್ದೆ. ಅದನ್ನು ಬಿಟ್ಟು ನಿಮಗೆ ಕೃಷಿ ಕೈ ಬೀಸಿ ಕರೀತು ನಿಮ್ಮನ್ನು? ಕೃಷಿ ಕೈ ಬೀಸಿ ಕರೆದಿಲ್ಲ. ನಾನು ಹುಟ್ಟಿದ ಮಂಡ್ಯ, ಬಟ್ ಬೆಳೆದಿದ್ದಲ್ಲ ಬೆಂಗಳೂರು.
ನಮ್ಮ ತಂದೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಕೆಲಸ ಮಾಡ್ತಿದ್ರು, ವೈಸ್ ಚಾನ್ಸಲರ್ ಆಗಿ ರಿಟೈರ್ಡ್ ಆದರು. ನಮಗೆ ಅಮೇರಿಕಾದಲ್ಲಿದ್ದಾಗ ಇಲ್ಲಿ ಬೆಂಗಳೂರಲ್ಲಿ ಆಫೀಸ್ ಇತ್ತಲ್ಲ, ಬರ್ತಿದ್ದಲ್ಲ, ಆಗ ನಾನು ಸ್ವಲ್ಪ ಆಟೋ ಡ್ರೈವರ್ಸ್ನೆಲ್ಲ ನೋಡಿ ಬೇಜಾರಾಗಿ ಎಲ್ಲ ಮಂಡ್ಯದವ್ರು ಈ ಥರ ಬಂದ್ಬಿಟ್ಟಿದ್ದಾರೆ, ಕೃಷಿ ಬಿಟ್ಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಾರೆ, ಬಾರಲ್ಲಿ ಕೆಲಸ ಮಾಡ್ತಾರೆ, ಅದೆಲ್ಲ ನೋಡಿ ಏನಾರ ಒಂದು ಚೇಂಜ್ ತರಬೇಕು ಅಂದ್ಕೊಂಡು ಬಂದಿದ್ದು. ನಾನು ಕೃಷಿ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ, ಬಟ್ ಇದರಲ್ಲಿ ಕೃಷಿಕನಾಗಿದ್ದೀನಿ. ಸರ್, ಈಗ